fucking crazy. ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಪ್ಟೋನೋಟೋಮೋಟೋ. ಇವತ್ತು ನನ್ನ ವಾಯ್ಸ್ ಇಷ್ಟು ಯಾಕೆ ಜೋರು, ಇಷ್ಟೊಂದು ಎಕ್ಸೈಟ್ಮೆಂಟ್ ಯಾಕೆ ಅಂತ ನಿಮ್ಮ ಬ್ಲಾಗ್ ಸ್ಟಾರ್ಟಿಂಗ್ ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೆವರ್ ನಾನು ಇಲ್ಲಿವರೆಗೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಯಾವತ್ತು ಬ್ಲಾಗ್ ನ ಈ ತರ ಸ್ಟಾರ್ಟ್ ಮಾಡಿರ್ಲಿಲ್ಲ. ಡೈರೆಕ್ಟ್ ರೈಡಿಂಗ್ ಅಲ್ಲೇ ಯಾವತ್ತೂ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಆಪ್ಟೋನೋಟೋಮೋಟೋ. ಇವತ್ತು ನನ್ನ ಹತ್ರ ಯಮಹಾ RX-Z ಇದೆ. ಏನ್ ಹಿಡಿಯುತ್ತೆ ಗೈಸ್. ನೀವು ಯಾರ್ಯಾರು ವಿಂಟೇಜ್ ಬೈಕ್ಸ್ ಇಟ್ಟಿದ್ದೀರೋ, ಎಂತದೇ ಕಷ್ಟ ಬಿಡ್ಲಿ, 1 ಕೋಟಿ ಕೊಡ್ತೀನಿ ಅಂದ್ರೆ ಗಾಡಿಗಳನ್ನ ಮಾರಕ್ ಹೋಗ್ಬಿಡಿ. ಈ ತರ ಗಾಡಿಗಳು ನಿಮ್ಮ ಮುಂದಿನ ಜನ್ಮದಲ್ಲೂ ಸಿಗಲ್ಲ, ಇದಂತೂ ಪಕ್ಕ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಮಹಾ RX-Z ನನ್ನ ಹತ್ರ ಇದೆ. ಕಂಪ್ಲೀಟ್ಲಿ ಒಂದು ರಿಸ್ಟೋರ್ಡ್ ಆಗಿರೋ ಗಾಡಿ. ಇದರ ಓನರ್ ಏನಿದಾರಲ್ಲ ಅವ್ರಿಗೆ ಇಷ್ಟವಾದಂತ ಈ ಒಂದು ಚೆರಿ ರೆಡ್ ಕಲರ್ ಅಲ್ಲಿ ಪೇಂಟಿಂಗ್ ಮಾಡಿಸ್ಕೊಂಡಿದ್ದಾರೆ. ಈ ಕೆಲವೊಂದಷ್ಟು ಮಾಡಿಫಿಕೇಶನ್ಸ್ ಗಳಾಗಿದೆ. ಫಸ್ಟ್ ಬರೋದಾದ್ರೆ ಇದರಲ್ಲಿ ನಿಮ್ಗೆ RX-Z ಅಲ್ಲಿ ಯಾವ್ದಾದಂತ ಡಿಸ್ಕ್ ಬ್ರೇಕ್ಸ್ ಗಳು ಬರ್ತಾ ಇರ್ಲಿಲ್ಲ. ಸೊ ಇವ್ರು ಬಂದು ಅಪಾಚಿ RTRದು ಡಿಸ್ಕ್ ಬ್ರೇಕ್ ಹಾಕ್ಸ್ಕೊಂಡಿದ್ದಾರೆ ಇದಕ್ಕೆ. ಅಂಡ್ ಇಲ್ಲಿ ನಿಮ್ಗೆ ಕ್ವಿಕ್ ಥ್ರಾಟಲ್ ನ ಇನ್ಸ್ಟಾಲ್ ಮಾಡ್ಸ್ಕೊಂಡಿದ್ದಾರೆ. ಅದ್ರ ವೈರ್ ಇಲ್ಲಿ ನೋಡ್ತಿರ್ಬೋದು. ಇದ್ರಲ್ಲಿ ಬಂದು ನಿಮ್ಗೆ 0.05 mm ಬೋರ್ ಸಿಗುತ್ತೆ. ಸೊ 135cc 14ಇಂದ 20 bhp ಈ ಗಾಡಿಲಿ ನಿಮಗ್ ಸಿಗುತ್ತೆ. 4 ಸ್ಪೀಡು ಈ ಗಾಡಿ. ಸೊ RX-Z ಇದರಲ್ಲಿ ಸೈಲೆನ್ಸರ್ ಇದೆ. ಅಂಡ್ ಇದನ್ನ ಒಂದು ಅವ್ರು ತಕ್ಕಂಗೆ ಅವ್ರು ಇಷ್ಟವಾದಂಗೆ ಗಾಡಿನ ಲಿಫ್ಟ್ ಮಾಡ್ಸ್ಕೊಂಡಿದ್ದಾರೆ. ಅಂದ್ರೆ ಫ್ರಂಟ್ ಶಾಕ್ ಅಬ್ಸರ್ಸ್ ಚೇಂಜ್ ಮಾಡಿಸಿದ್ದಾರೆ. ಆಮೇಲೆ ರಿಯರ್ ಶಾಕ್ ಅಬ್ಸರ್ಸ್ ಈ ಕಾಯಿಲ್ ಸ್ಪ್ರಿಂಗ್ ಇರೋದಕ್ಕೆ ಚೇಂಜ್ ಮಾಡ್ಸ್ಕೊಂಡಿದ್ದಾರೆ. ಒರಿಜಿನಲ್ RX-Z ಇಷ್ಟ ಇಟ್ಟು ನಿಮಗ್ ಬರಲ್ಲ. ಈ ಗಾಡಿಲಿ ಓನರ್ ತಕ್ಕಂಗೆ ಹಿಂದೆನೂ ರೈಸ್ ಮಾಡ್ಸ್ಕೊಂಡಿದ್ದಾರೆ, ಫ್ರಂಟ್ ಅಲ್ಲೂ ಹೈಟ್ ರೈಸ್ ಮಾಡ್ಸ್ಕೊಂಡಿದ್ದಾರೆ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್. ನಾನು ಯಾವತ್ತೂ ಗಾಡಿ ಓಡಿಸ್ತಾನೆ ಒಂದು ವಿಡಿಯೋ ಮಾಡಿರ್ಲಿಲ್ಲ. ಹಿಂಗೆ ಒಂದ್ ಕಡೆ ನಿಲ್ಸಿ ಅದನ್ನ ಚೆನ್ನಾಗಿ ನೋಡಿ ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಗಾಡಿ ಆನ್ ಮಾಡಿದ ತಕ್ಷಣ ನಂಗೆ ಓಡಿಸ್ತಾನೆ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಸೊ ಒಂದು ಕಂಪ್ಲೀಟ್ ಗಾಡಿ ರಿಸ್ಟೋರ್ಡ್ ಮಾಡಿದ್ದಾರೆ. ಇಲ್ಲಿ ಯಮಹಾದೆ ಒಂದು ಮೀಟರ್ ಹಾಕ್ಸ್ಕೊಂಡಿದ್ದಾರೆ. ಕಂಪ್ಲೀಟ್ ರಿಸ್ಟೋರ್ಡ್ ಮಾಡಿಸಿದ್ದಾರೆ ಇವರು. ಯಾವುದೇ ಆದಂತ ಓಲ್ಡ್ ಪ್ಯಾಚ್ ಇಟ್ಟಿಲ್ಲ. ಎಲ್ಲಾನು ಪಿನ್ ಟು ಪಿನ್ ಒಂದನ್ನು ಬಿಡದೆ ರೆಡಿ ಮಾಡಿಸಿದ್ದಾರೆ. I don't know how to express that feeling. I'm just damn loving the bike. I don't know how to explain. ಈ ಗಾಡಿ ಬಂದು 1997 ಮಾಡಲು. ಈ ಗಾಡಿಯ ಓನರ್ ಹೆಸರು ಬಂದಿದೆ ರೆಟ್ರೋ ರೈಡಲ್ 09 ಅಂತ. ಇನ್ಸ್ಟಾಗ್ರಾಮ್ ಪೇಜ್ ನ ಒಂದು ಸ್ಕ್ರೀನ್ ಶಾಟ್ ಹಾಕಿದೀನಿ. ಸಿದ್ದು ಅಂತ ಅವ್ರ ಹೆಸರು. ಅವ್ರದೇ ಈಗ ಒಂದು ಗಾಡಿ ಇತ್ಕೊಂಡು ಒಳ್ಳೆ ಜಿಂಕೆ ತರ ಹಿಂಗೆ ಟಕ್ ಅಂತ ಆರ್ಬಿಡುತ್ತೆ. ಐ ವಾಸ್ ಡ್ಯಾಮ್ ಮ್ಯಾಡ್. ನಾನು ಬೈಕ್ ಆನ್ ಮಾಡಿದೆ. ಈಗ ಫಸ್ಟ್ ಟೈಮ್ ಗೈಸ್, ಫಾರ್ ದಿ ಫಸ್ಟ್ ಟೈಮ್ ಒಂದು ಫ್ಯಾಕ್ಟ್ ಹೇಳ್ತೀನಿ. ಫಸ್ಟ್ ಟೈಮ್ ನಾನು RX-Z ಓಡಿಸ್ತಿರೋದು. ಬಂದಾಗ ನನಗೆ ವಾ ಎಲ್ಲಿ ಬಂದ್ಬಿಟ್ಟೆ, ಎಲ್ಲಿ ಯಾವ ಲೋಕಕ್ಕೆ ಬಂದ್ಬಿಟ್ಟೆ ನಾನು ಅಂತ ಅನ್ಸ್ಬಿಡ್ತು. ಆ ಒಂದು ರಿಯಾಕ್ಷನ್ಸ್ ಆಗಿರ್ಬೋದು, ಜನ ನೋಡೋ ರಿಯಾಕ್ಷನ್ಸ್ ಆಗಿರ್ಬೋದು, ಆ ಸೌಂಡ್ ಇರ್ಬೋದು, ಪ್ಯಾಮ್ ಪ್ಯಾಮ್ ಮ್ಯಾಡ್. ನನ್ಗೆ ಎಷ್ಟು ಯಾವ ಲೆವೆಲ್ಗೆ ಒಂಥರ ಎಲ್ಲ ಕಿವಿಯೆಲ್ಲ ಆ ಸೌಂಡ್ ಬರ್ತಿದೆ. ನಿಮ್ಗೆ ನಾನು ನಿಮ್ಗೆ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ಇನ್ಫ್ಯಾಕ್ಟ್ ಯಾರು ನನ್ನ ನೋಡೋರು ಇಲ್ಲ ಯಾರು ಇದ್ದಿದ್ರೆ ನಿಮ್ಗೆ ಗೊತ್ತಾಗೋದಿರೋದು ನನ್ನ ಫೇಸ್ ಅಲ್ಲಿರೋ ಎಕ್ಸ್ಪ್ರೆಷನ್, ಆ ಸ್ಮೈಲ್ ಏನು ಅಂತ. ತುಂಬಾನೇ ಖುಷಿ ಈ ಗಾಡಿ ಕೊಡ್ತಿದೆ. ನಾನೊಂದು ಈ ವಿಡಿಯೋಲಿ ಹೇಳ್ತೀನಿ ಗೈಸ್, ಯಾವತ್ತು ನನಗೆ ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ 10,000 ಜನ ಸಬ್ಸ್ಕ್ರೈಬರ್ಸ್ ಅಂಡ್ ಫಾಲೋವರ್ಸ್ ಆಗ್ತಾರೋ, ಅದರ ಆಗಿದ್ದ ದಿನದಿಂದ ವಿತ್ ಇನ್ ಅ ಸ್ಪ್ಯಾನ್ ಆಫ್ ಒನ್ ವೀಕ್ ಈ ಗಾಡಿನ ನಾನು ತಂದು ತೋರಿಸ್ತೀನಿ. ಈ ಗಾಡಿ ನಾನು ಅದಕ್ಕೊಂದಕ್ಕೋಸ್ಕರ ಅಂತ ಹೇಳ್ತಿಲ್ಲ, ನನಗೆ ಓಡಿಸಿದ ತಕ್ಷಣ ಇಷ್ಟ ಆಗ್ಬಿಡ್ತು. ನನಗೆ ಗೈಸ್ ಗಾಡಿಗಳು ನನಗೆ ಖುಷಿ ಕೊಡ್ಬೇಕು. ನನ್ನ CT ತಗೊಂಡಿದ್ದು ಅದಕ್ಕೆ, ನನ್ನ ಸ್ಕೋಡಾನ್ ಮಾರದಿರೋ ಕಾರಣನೂ ಅದಕ್ಕೆ, ನನ್ನ SD ಕೊಡದೇ ಇರೋ ಕಾರಣನೂ ಅದಕ್ಕೆ. ಗಾಡಿ ತಗೋತೀನ, ಓಡಿಸ್ತೀನ, ಖುಷಿ ಕೊಟ್ರೆ ನಾನು ಆ ಗಾಡಿನ ಬಿಡೋದೇ ಇಲ್ಲ. ನನಗೆ ಈ ಗಾಡಿ ಓಡಿಸ್ದಾಗ ಖುಷಿ ಕೊಟ್ಬಿಡ್ತು. ಆನ್ ಮಾಡಿ ಓಡಿಸ್ಬೇಕಾದ್ರೆ ನನಗೆ ಕೊಟ್ಟಿದ್ದ ಖುಷಿ ನನಗೆ ಮೇನ್ ಇಂಪಾರ್ಟೆಂಟ್. 10,000 ಸಬ್ಸ್ಕ್ರೈಬರ್ಸ್ ಯಾವತ್ ಆಗ್ತಾರೋ, 10,000 ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವತ್ ಆಗ್ತಾರೋ, 2 ಕಡೆನೂ 10,000 ಆಗ್ಬೇಕು. ಬರೀ ಒಂದ್ರಲ್ಲ 2 ಕಡೆ, ಇನ್ಸ್ಟಾ ಅಂಡ್ ಯೂಟ್ಯೂಬ್ ಅಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಪ್ಲಸ್ ಇನ್ಸ್ಟಾಗ್ರಾಮ್ ಅಲ್ಲಿ 10,000 ಫಾಲೋವರ್ಸ್ ಆಗ್ತಾರೋ, ವಿತ್ ಇನ್ ಆಗಿದ್ದ ದಿನದ 1 ವಾರದಲ್ಲಿ ಈ ತರ ಒಂದೊಂದು ಗಾಡಿ ತಗೋತೀನಿ. ಡೆಫಿನೆಟ್ಲಿ ತಗೋತೀನಿ. ಬರ್ದಿಟ್ಕೊಳ್ಳಿ. ಯಾರ್ಯಾರೆಲ್ಲ ಈ ಗಾಡಿಗೆ ಇಷ್ಟ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ರೋ. ಡೆಫಿನೆಟ್ಲಿ ನಾನು ಇದನ್ನ ತಗೋತೀನಿ. ಯಾರ್ಯಾರಿಗೆ ಈ ಗಾಡಿ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್. ನನ್ನ ಒಂದು ಇನ್ಸ್ಟಾಗೂ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ಗೂ ಸಬ್ಸ್ಕ್ರೈಬ್ ಮಾಡಿ. ಡೆಫಿನೆಟ್ಲಿ ಗಾಡಿ ತಗೊಂಡು ಇದ್ರ ಮೇಲೆ ಕಂಟೆಂಟ್ಗಳು ಮಾಡಿ ನಿಮ್ಗೋಸ್ಕರ ಹಾಕ್ತೀನಿ. ನಿಮ್ಗೂ ಓಡ್ಸಕ್ಕೆಲ್ಲ ಚಾನ್ಸ್ಗಳು ಕೊಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಅಂದ್ರೆ ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿರಿದ್ದಂಗೆ ಅಲ್ವಾ.
ಕೊಟ್ಟೆ ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಪಟ 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 ಅಂತ ಬೀಟ್ಸ್ ಕೇಳಿಸ್ಕೊಳ್ಳೋಣ, ಬೇಗ ಬೇಗ ಬೀಟ್ಸ್ ಕೇಳಿಸ್ಕೊಳ್ಳೋಣ. ಸೊ ಹೆಂಗಿದೆ ಅಂತ ನೀವು ಕೇಳಿಸ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದ್ದೀನ ನನ್ನ ಮುಖದಲ್ಲಿ ಆಗಿರೋ ಖುಷಿ. ಲೆಟ್ಸ್ ಸ್ಟಾರ್ಟ್ ರೈಡಿಂಗ್ ರೈಟ್ ಅವೇ. ಇದ್ರಲ್ಲಿ ನಿಮ್ಗೆ ಟಾಪ್ ಸ್ಪೀಡ್ ಬಂದು 130. ನಮ್ಮ ಗಾಡಿ ಓನರ್ ಆಗಿದ್ದಾರಲ್ಲ, ಒಂದು 110 ಹೋಗಿದಾರಂತೆ. ಸೊ 130 ಮೇಲೆ ಹೋಗೋ ಕೆಪಾಸಿಟಿ ಈ ಗಾಡಿಲಿ ಇದೆ. ಡೆಫಿನೆಟ್ಲಿ ಫೀಲ್ ಆಗ್ತಿದೆ ಬಿಡಿ. ಅದ್ರ ಮೇಲೆ ಈ ಗಾಡಿ ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ ಗಾಡಿ. ನನಗೆ ಮಾತುಗಳೇ ಬರ್ತಿಲ್ಲ ಈ ಗಾಡಿ ಓಡಿಸ್ತಾ ಇದ್ರೆ, ಅಷ್ಟು ಖುಷಿ ಈ ಗಾಡಿ ನನಗೆ ಕೊಡ್ತಾ ಇದೆ. ಕ್ರೇಜಿ ಬೈಕ್ ಗಾಡಿನ ನೀವು ತಗೊಂಡು ಓಡ್ತಿದ್ರೆ, ಕಡಿಮೆ ಓಡಿದ್ರೆ ಮಕ್ಳು ಬೀಳ್ತಾರೆ, ಜಾಸ್ತಿ ಓಡಿದ್ರೆ ಹುಡುಗಿರ್ಗಳು ಬೀಳ್ತಾರೆ, ಇನ್ನೂ ಜಾಸ್ತಿ ಓಡಿದ್ರೆ ಹುಡುಗಿರ್ಗಳು ಬೀಳ್ತಾರೆ. ಅದನ್ನ ನೀವು ಓಡಿದ್ರೆ ನೀವೇ ಹೊಗೆ ಹಾಕ್ಸ್ಕೊತೀರಾ, ಅದಂತೂ ಫಿಕ್ಸ್. ಒಂದು RX ನ ಓಡಿಸ್ತಿದೆ, ಏನ್ ಫೀಲ್ ಆಗ್ತಿದೆ ಅಂತ ಇಷ್ಟ ಆಯ್ತು. ಯಾರಿಗಾರೋ ಕನ್ಸಿದ್ರೆ ಕಣ್ಣು ಮುಚ್ಕೋತಿದೆ ಬಿಡಿ. ಒಳ್ಳೆ ಗಾಡಿ ತಗೊಳ್ಳಿ, ಮೋಸ ಮಾಡೋರು ಬದ್ಲು ಜನ ಇದಾರೆ ಅಷ್ಟೇ. ಹೀಗೆ ತಿಳ್ಸ್ಕೊಬೇಕಾಗಿತ್ತು. ಇಲ್ಲಿವರೆಗೂ ನೋಡಿದ್ಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ತರ ವಿಡಿಯೋಸ್ ಬರ್ತಾನೆ ಇರುತ್ತೆ. ನನಗೆ ಗಾಡಿ ತಗೊಳ್ಳೋ ಭಾಗ್ಯ ಕೊಡ್ಸಿ ಅಂತ ಹೇಳ್ತಾ ಇದ್ವಾಗ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.